ಉಸಿರು ತಗೊಳ್ಳೋತ್ತಿಗೆ ಒಂದು ಪೊಸಿಷನ್, ಉಸಿರು ಬಿಡೋತ್ತಿಗೆ ಒಂದು ಪೊಸಿಷನ್, ಅವಾಗಷ್ಟೇ ಅದರ ಯೋಗದ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಉಸಿರಾಟವನ್ನು ವಿದೇಶಕ್ಕೆ ಸೇರಿಸಿ ಯಾವಾಗ ನಮ್ಮ ಉಸಿರಾಟವನ್ನು ಸೇರುತ್ತೆ ಅವಾಗ ಯೋಗ ಬರುತ್ತೆ. ಅದರಿಂದ ನಮಗೆ ಸಾಕಷ್ಟು ದೇಹದಲ್ಲಿ ಬದಲಾವಣೆ ಆಗ್ತದೆ. ಮೊಟ್ಟ ಮೊದಲನೇದಾಗಿ ದೇಹದಲ್ಲಿ ಆರೋಗ್ಯ ಇದ್ದಾರೆ ಸರ್ ಹಾಗೆ ಹೇಳಿ ಏನೇನು ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ. ಅದರ ಜೊತೆಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಯೋಗ ಬರೀ ಒಂದು ಆಸನ ಮಾಡೋದು, ಇದು ಜೀವನ ಶೈಲಿಯನ್ನು ಕೂಡ ಬೆಳೆಸ್ಕೊಳ್ಬೇಕು. ಓಕೆ, ನೀವೆಲ್ಲ ನೋಡಿದ್ರು ಹೊರಗಡೆ ಬಂದಾಗ ಚಪ್ಪಲ್ ನೀಟಾಗಿ ಬಂದಿದ್ದೀವಿ. ಓಕೆ, ಇದು ಒಂದು ಬರೀ ಇವತ್ತಿನ ದಿನಕ್ಕಷ್ಟೇ ಸೀಮಿತ ಆಗ್ತದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ನಮ್ಮ ಮನೆಗಳಲ್ಲಿ ಕೂಡ ಈ ಒಂದು ಸಂಸ್ಕೃತಿ ಬೆಳೀತು. ಯಾವಾಗ ನಾವು ಮನೆಗೆ ಹೋಗ್ತೀವಿ ನಮ್ಮ ಪಾದರಕ್ಷೆಗಳು ನೀಟಾಗಿ ಹೊರಗಡೆ ತೋರಿಸ್ತದೆ. ಅದು ಒಂದು ಆಚಾರ ನಮ್ಮಲ್ಲಿ ಬಂತಂದರೆ ಸಬ್ಸಿಕ್ವೆಂಟ್ ಆಗಿ ಏನಾಗುತ್ತೆ, ನಮ್ಮಲ್ಲಿ ಪರಿವರ್ತನೆ ಬರ್ತಾ ಯಾವಾಗ ನಮ್ಮಲ್ಲಿ ಪರಿವರ್ತನೆ ಬರುತ್ತೆ ಆ ಪರಿವರ್ತನೆ ನಮ್ಮ ಕುಟುಂಬದಲ್ಲಿ ಬರುತ್ತೆ. ನಮ್ಮ ಮನೆಯವರಿಗೆ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳಿಗೆ, ಆ ಕುಟುಂಬದಿಂದ ಬಂದಂಥ ಆಚಾರ ವಿಚಾರಗಳು ನಮ್ಮ ಮನೆಯ ಪಕ್ಕದಲ್ಲಿ ಬರುತ್ತೆ. ಹಾಗೆ ಸಮಾಜದಲ್ಲಿ ಪರಿಸ್ಥಿತಿ ಬರುತ್ತೆ. ಯಾವಾಗ ಇದು ಸಮಾಜಕ್ಕೆ ಮುಟ್ಟುತ್ತೆ, ಸಮಾಜ ಒಂದು ಒಳ್ಳೆಯ ಸಮಾಜ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ಒಂದು ಕೇವಲ ಒಂದು ಆಸನ ಮಾಡೋದಲ್ಲ, ಇದು ಒಂದು ಯೋಗ ಅನ್ನೋದು ಜೀವನ ಶೈಲಿ. ನಾವು ಯಾವ ಥರ ಇದನ್ನು ನಾವು ಅಳವಡಿಸ್ಕೊಳ್ತೀವಿ ಅದರಿಂದ ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಸಂತುಲನೆ, ಕಾನ್ಸಂಟ್ರೇಷನ್, ಏಕಾಗ್ರತೆ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಅದು ಕೇವಲ ಒಂದಿನ ಮಾಡೋದ್ರಿಂದ ಸರ್ ಹೇಳಿದ್ರು